ಸರ್ವೋನ್ನತನಾಗಿರುವ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಾಧಾನ, ಆರೋಗ್ಯ ಅನುಗ್ರಹಿಸಲ್ಪಡಲಿ. ಬನ್ನಿರಿ ಪ್ರಿಯರೇ, ಇಂದಿನ ದೇವರ ಮಾತುಗಳನ್ನು ನಾವೆಲ್ಲರೂ ಆಲಿಸೋಣ. ಕ್ರಿಸ್ತ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಕ್ಕನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನೂ ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಪ್ರಿಯರೇ, ಈ ಮಾತುಗಳಲ್ಲಿನ ದೇವರ ಉದ್ದೇಶವನ್ನು ನಾವು ಗ್ರಹಿಸುವುದಾದರೆ, ಪ್ರಭು ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟು ಆತನನ್ನು ಹಿಂಬಾಲಿಸಲು ಸಿದ್ಧವಾದ ನಂತರ ಮತ್ತೆ ನಾವು ಬಿಟ್ಟು ಬಂದ ಪಾಪದ ಜೀವಿತಕ್ಕೆ ಮರಳಬಾರದು. ನಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ನಾವು ಸುಳ್ಳನ್ನ ಹೇಳದೆ ಯಾವಾಗಲೂ ನಮ್ಮ ನೆರೆಯವರ ಸಂಗಡ ಸತ್ಯವನ್ನೇ ಹೇಳುವವರಾಗಿರಬೇಕು. ನಮಗೆ ಕೋಪ ಬಂದಾಗ ಆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಪಾಪವನ್ನು ಮಾಡಬಾರದು. ನಮಗೆ ಎಷ್ಟೇ ಕೋಪ ಬಂದರೂ ಆ ಕೋಪ ಸೂರ್ಯನು ಮುಳುಗುವುದರೊಳಗೆ ತೀರಬೇಕು. ಒಂದು ವೇಳೆ ಆ ಕೋಪವನ್ನು ನಾವು ಮುಂದುವರಿಸುವುದಾದರೆ ಅದು ನಮ್ಮನ್ನು ಪಾಪಕ್ಕೆ ನಡೆಸುತ್ತದೆ, ನಮ್ಮ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಹೀಗೆ ನಾವು ಕ್ರಿಸ್ತನಲ್ಲಿ ನೂತನ ವ್ಯಕ್ತಿಗಳಾಗಿ ಜೀವಿಸಬೇಕು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಅಂತಹ ಕೃಪೆಯನ್ನು ದೇವರು ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಎಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶಾಲೋಮ್.